ಹಾಯ್ ಎಲ್ರಿಗೂ ನಮಸ್ಕಾರ. ಶೋಭಾರಾಣಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜುಲೈ 15 ಯೂಟ್ಯೂಬಿಂದ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಅಪ್ಡೇಟಿಂದ ನನ್ನ ಹಾಗೆ ಹೊಸದಾಗಿ ಯೂಟ್ಯೂಬ್ ಕ್ರಿಯೇಟರ್ ಆಗಿರ್ಬೋದು ಅಥವಾ ಆಲ್ರೆಡಿ ಮಾನಿಟೈಸೇಷನ್ ಆಗಿರುವಂಥ ಕ್ರಿಯೇಟರ್ಸ್ ಆಗಿರ್ಬೋದು ತುಂಬ ಭಯಪಟ್ಟಿದ್ದಾರೆ. ಸೊ ಈ ಒಂದು ತಪ್ಪನ್ನು ನಿಮ್ಮ ಚಾನಲಲ್ಲಿ ಮಾಡದೇ ಇದ್ದರೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ಆ ಒಂದು ತಪ್ಪು ನನ್ನ ಚಾನಲಲ್ಲೂ ಸಹ ನಾನು ಮಾಡಿದರೆ ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗೋದಿಲ್ಲ. ಹಾಗಾಗಿ ಅದೇನು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಯೂಟ್ಯೂಬಿಂದ ಬಂದಿರೋ ಮಾಹಿತಿ ಪ್ರಕಾರ ಈ ಒಂದು ಎರಡು ರೀತಿಯ ಕಂಟೆಂಟ್ ಯೂಸ್ ಮಾಡದೆ ನೀವು ವಿಡಿಯೋಸ್ನ ಮಾಡಿದ್ದೆ ಆದಲ್ಲಿ ನಿಮ್ಮ ಚಾನಲಲ್ಲಿ ಯಾವುದೇ ಥರ ಅಂತ ಭಯಪಡುವಂಥ ಅವಶ್ಯಕತೆ ಇಲ್ಲ. ಆ ಎರಡು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈಗ ಆಲ್ರೆಡಿ ನಿಮಗೆಲ್ರಿಗೂ ಗೊತ್ತು, ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ವೀಡಿಯೋಸ್ ಮಾಡೋದು ಅಥವಾ ಡಿಫ್ರೆಂಟ್ ವಾಯ್ಸ್ ಓವರ್ಸ್ ಕೊಡೋದು, ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಈ ಥರ ಯೂಸ್ ಮಾಡದೆ ನಿಮ್ಮ ಓನ್ ವಾಯ್ಸ್ ಅಥವಾ ಓನ್ ಕ್ರಿಯೇಷನ್ನ ಕೊಟ್ಟು ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಭಯಪಡುವಂಥ ಅವಶ್ಯಕತೆ ಇಲ್ಲ, ಚಾನೆಲ್ಲು ಮಾನಿಟೈಸೇಷನ್ ಆಗುತ್ತೆ. ಹಾಗೆ ಎರಡನೇದು ರೀಯೂಸ್ಡ್ ಕಂಟೆಂಟ್ ಅಂತ ಹೇಳಿದ್ರೆ, ನೀವು ಬೇರೆ ಚಾನಲಲ್ಲಿ ಅಪ್ಲೋಡ್ ಮಾಡಿರೋ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಅದರಲ್ಲಿ ನಿಮ್ಮ ಅಪೀರಿಯನ್ಸ್ ಇಲ್ಲದೆ, ಹಾಗೆ ನಿಮ್ಮ ವಾಯ್ಸ್ ಓವರ್ ಇಲ್ಲದೆ, ಏನೂ ಚೇಂಜಸ್ ಮಾಡದೆ ನೀವು ಅಪ್ಲೋಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಮಾನಿಟೈಸೇಷನ್ ಆಗೋದಿಲ್ಲ. ಮತ್ತು ಚಾನಲ್ಲು ಮಾನಿಟೈಸೇಷನ್ ಆಗಿದ್ದರೆ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ನೀವು ಎರಡೂ ಯೂಸ್ ಮಾಡದೆ ನಿಮ್ಮ ಓನ್ ಅಪೀರಿಯನ್ಸ್ನ ಕೊಟ್ಟು ಓನ್ ವಾಯ್ಸ್ ನಿಮ್ಮ ಶೈಲಿಯಲ್ಲಿ ನೀವು ಮಾತಾಡಿ ನಿಮ್ಮ ಶೈಲಿಯಲ್ಲಿ ನೀವು ವಿಡಿಯೋ ಮಾಡಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಚಾನಲ್ ಸೇಫ್ ಅಂತ ಹೇಳಿ ಅರ್ಥ. ಹಾಗಾಗಿ ಯಾರೆಲ್ಲ ಅದನ್ನು ಯೂಸ್ ಮಾಡ್ತಿದ್ರೆ, AI ಯೂಸ್ ಮಾಡ್ತಿದ್ರೆ ಅದನ್ನು ಈಗಲೇ ಸ್ಟಾಪ್ ಮಾಡಿ ನಿಮ್ಮ ಓನ್ ವೇಯಲ್ಲಿ ವೀಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.